ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅನುದಾನ ಧೋಖಾ ಆರೋಪ ಮಾಡಿದ್ದಾರೆ. ಆರ್ಥಿಕ ಸ್ಥಿತಿಗತಿ ಬಗ್ಗೆ ಮಾಹಿತಿ ಬಿಡುಗಡೆ ಮಾಡಿದ ಬಿಎಸ್ವೈ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವಂಥ ಅನುದಾನ ಕುರಿತಂತೆ ಮಾಹಿತಿಯನ್ನು ರಿಲೀಸ್ ಮಾಡಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ 1,16,828 ಕೋಟಿ ಬಿಡುಗಡೆಯಾಗಿದೆ ಅಂತ. 15th ಫೈನಾನ್ಸ್ 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ 1,16,828 ಕೋಟಿ 1,16,828 ಕೋಟಿ ಬಿಡುಗಡೆಯಾಗಿದೆ. 15ನೇ ಹಣಕಾಸು ಆಯೋಗದ ಅವಧಿ 2026ವರೆಗೆ ಇರುತ್ತೆ. ಒಟ್ಟು 2.5 ಲಕ್ಷ ಕೋಟಿಗೂ ಮೀರಿ ತೆರಿಗೆಯ ಹಂಚಿಕೆ ಬರುತ್ತೆ. ಇದು UPA ಸರ್ಕಾರ ಇದ್ದಾಗ 14th ಫೈನಾನ್ಸ್ ಶಿಫಾರಸ್ಸಿನಂತೆ ಅತ್ಯಧಿಕವಾಗಿದೆ. 15ನೇ ಹಣಕಾಸಿನಲ್ಲಿ ರಾಜ್ಯದ ಪಾಲು 3.6ಕ್ಕೆ ಇಳಿಯಲು ಸಿದ್ದು ಸರ್ಕಾರ ಕಾರಣ ಅಂತ ಹೇಳಿ ಯಡಿಯೂರಪ್ಪ ಆರೋಪ ಮಾಡ್ತಾ ಇದ್ದಾರೆ. ರಾಜ್ಯ ಸ್ಥಿತಿ ಬಗ್ಗೆ, ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಹಣಕಾಸಿನ ಆಯೋಗಕ್ಕೆ ಮನವರಿಕೆ ಮಾಡಿಕೊಟ್ಟಿಲ್ಲ, ಅದಕ್ಕೆ ಹಿನ್ನಡೆಯಾಗಿದೆ ಅನ್ನೋದು ಯಡಿಯೂರಪ್ಪ ಅವರ ಸಮಜಾಯಿಷಿ. ಫೈನಾನ್ಸ್ ಕಮಿಷನ್ ಕೇಂದ್ರಕ್ಕೆ ಬರ್ತಕ್ಕಂಥ ತೆರಿಗೆ, ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ, ಕೇಂದ್ರಾಡಳಿತ ಪ್ರದೇಶಗಳಿಂದ ಬರ್ತಕ್ಕಂಥ ತೆರಿಗೆ, ಅದು ಕೇಂದ್ರ ಸರ್ಕಾರಕ್ಕೆ ಆಗ್ತದೆ ಮತ್ತು ರಾಜ್ಯ ಸರ್ಕಾರಕ್ಕೂ ಕೆಲವು ಬರ್ತದೆ. ಈ ತೆರಿಗೆ ಹಣ ಈಗ ಇನ್ಕಮ್